ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರಲ್ಲಿ ಆಶ್ರಯಿಸಿ ಪ್ರಾರ್ಥಿಸುವ ಒಳ್ಳೆಯ ಒಂದು ದಿನವಾಗಿರಲಿ. ಇಂದು ವಾಕ್ಯ ಆಲಿಸುವಾಗ ದೇವರ ಅನುಗ್ರಹ ನಾವು ನಿರೀಕ್ಷಿಸುವಾಗ ಅದು ನಾವು ಮಾತ್ರ ಅಲ್ಲ, ನಮ್ಮಿಂದ ಅನೇಕರ ಜೀವನದಲ್ಲಿ ಬೆಳಕಾಗುವ ಒಂದು ಕಾರ್ಯವಾಗಿದೆ. ಎಲ್ಲರ ಒಂದು ಆಸೆಯಾಗಿದೆ. ನಮ್ಮ ಪ್ರಾರ್ಥನೆಯನ್ನು ದೇವರು ಆಲಿಸಬೇಕು. ನಮಗೆ ಜೀವಂತ ದೇವರಿಂದ ಅನುಗ್ರಹಿಸಲ್ಪಡಬೇಕು. ಒಳ್ಳೆಯ ಒಂದು ಜೀವನ ಬೇಕು. ಒಳ್ಳೆಯ ಆರೋಗ್ಯ, ಆಯಸ್ಸು ದೇವರು ನಮಗೆ ಕರುಣಿಸಬೇಕು. ಹೀಗೆ ಅನೇಕ ಆಸೆಗಳು ನಮ್ಮದಾಗಿದೆ. ದೇವರ ವಾಕ್ಯ ಆಲಿಸುವಾಗ ಒಂದು ಕಾರ್ಯವನ್ನು ಗಮನಿಸಿರಿ. ಒಂದು ಕೆರೆಯಲ್ಲಿ ಕಲ್ಲು ಹಾಕಿದರೆ ಅದು ಶಬ್ದ ಮಾತ್ರವಲ್ಲ ಮಾಡುವುದು, ಅದು ಅಲೆಗಳನ್ನು ಸೃಷ್ಟಿ ಮಾಡುತ್ತದೆ. ಆ ಅಲೆ 4 ದಿಕ್ಕಿನಲ್ಲಿ ಸಂಚಲಿಸುತ್ತದೆ. ಹೀಗೆ ದೇವರ ವಾಕ್ಯವನ್ನು ವಿಶ್ವಾಸದಿಂದ ಆಮೇನ್ ಎಂದು ಸ್ವೀಕರಿಸುವಾಗ ಅದು ಕೆರೆಯಲ್ಲಿ ಹಾಕಿದ ಕಲ್ಲಿನ ರೀತಿಯಾಗಿದೆ. ಆ ವಾಕ್ಯದ ಶಕ್ತಿ ಜೀವನದ 4 ಮೂಲೆಗೆ ತಲುಪುತ್ತದೆ. ಆಮೇನ್. ದೇವರ ವಾಕ್ಯ ನಮ್ಮ ಒಂದು ಕಾರ್ಯ ಮಾತ್ರವಲ್ಲ, ನಮ್ಮ ಮನೆಯನ್ನು, ನಮ್ಮ ಜೀವನವನ್ನು ಶುದ್ಧೀಕರಿಸುತ್ತದೆ, ಕ್ರಮಪಡಿಸುತ್ತದೆ. ನಮ್ಮ ಜೀವನದ ಅಡೆತಡೆಗಳಿಂದ ತೆಗೆದು ಒಳ್ಳೆಯ ಒಂದು ದಾರಿಯನ್ನು ನಮಗೆ ಸಿದ್ಧಪಡಿಸಿಕೊಳ್ಳುತ್ತದೆ. ಪ್ರಿಯರೇ, ದೇವರಿಂದ ಅನುಗ್ರಹಿಸಲು ಆಸೆ ಪಡುತ್ತಿದ್ದೀರಾ? ಹಾಗಾದರೆ ಒಂದು ಹೊಸ ದಾರಿ ನಿಮ್ಮ ಜೀವನದಲ್ಲಿ ತೆರೆಯಲ್ಪಡುತ್ತದೆ. ಹಲ್ಲೆಲೂಯಾ. ವಾಕ್ಯವನ್ನು ವಿಶ್ವಾಸದಿಂದ ಹೇಳೋಣ. ಪ್ರವಾದಿ ಯೆಶಾಯನ ಗ್ರಂಥ 33ನೇ ಅಧ್ಯಾಯ 15ರಿಂದ 17ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಸನ್ಮಾರ್ಗದಲ್ಲಿ ನಡೆಯುವವನು, ಸತ್ಯವನ್ನೇ ನುಡಿಯುವವನು, ಬಲಾತ್ಕಾರದಿಂದ ಲಭಿಸಿದ್ದನ್ನು ತಿರಸ್ಕರಿಸುವವನು, ಲಂಚಕ್ಕೆ ಕೈ ಚಾಚದೆ ಹಿಂದಕ್ಕೆ ಸರಿಯುವವನು, ಕೊಲೆ ಮಾತುಗಳಿಗೆ ಕಿವಿ ಮುಚ್ಚಿಕೊಳ್ಳುವವನು, ಕೆಟ್ಟದ್ದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳುವವನು, ಇಂಥವನೇ ಉನ್ನತ ಸ್ಥಾನದಲ್ಲಿ ವಾಸಿಸುವನು. ಅಂಥವನಿಗೆ ಗಿರಿದುರ್ಗವೇ ಆಶ್ರಯ, ಅನ್ನ ಆಹಾರ ಉಚಿತ, ನೀರಡಿ ನಿಸ್ಸಂದೇಹ. ಅಲಂಕೃತ ರಾಜನನ್ನು ನಿಮ್ಮ ಕಣ್ಣುಗಳಲ್ಲೂ ಕಾಣುವು, ಸವಿಸ್ತಾರವಾದ ನಾಡೊಂದನ್ನು ನಿಮ್ಮ ಕಣ್ಣುಗಳು ನೋಡಿ ನಲಿಯುವು. ಪ್ರಿಯರೇ, ಬೇರೆಯವರು ಹಾಳಾಗಲು, ನಾಶವಾಗಲು ನಾವು ಕಾರಣವಾಗಬಾರದು. ಯಾವುದೇ ಒಂದು ಕಾರ್ಯವನ್ನು ಹೇಳದೆ ಇರೋಣ, ಮಾಡದೇ ಇರೋಣ. ಪ್ರಿಯರೇ, ನಮಗೆ ಬೇಕಾಗಿದ್ದು ಮಾತ್ರ ನಾವು ಆಗ್ರಹಿಸೋಣ. ಬೇರೆಯವರ ಕಣ್ಣಿನಿಂದ ಕಣ್ಣೀರು ಬರುವ ಹಾಗೆ ನಡೆದುಕೊಳ್ಳದೆ ಇರೋಣ. ನಮಗೆ ನ್ಯಾಯವಾಗಿದ್ದನ್ನು ದೇವರು ನೀಡುವುದನ್ನು ಮಾತ್ರ ನಮಗೆ ಸಾಕು ಎಂದು ಯೋಚಿಸೋಣ. ಬೇರೆಯವರಿಗೆ ಕೆಡುಕು ಬರಬಾರದು ಎಂದು ಯೋಚಿಸುವಾಗ ನಾವು ಉನ್ನತಕ್ಕೆ ಏರುತ್ತೇವೆ. ಪ್ರಿಯರೇ, ನೀವು ಉನ್ನತದಲ್ಲಿ ವಾಸಿಸಲು ಆಸೆ ಪಡುತ್ತಿದ್ದೀರಾ? ದೇವರನ್ನು ನೋಡಲು ಆಸೆ ಪಡುತ್ತಿದ್ದೀರಾ? ಅದಕ್ಕೆ ನಾವು ಮಾಡಬೇಕಾಗಿದ್ದು ನ್ಯಾಯದ ಮಾರ್ಗದಲ್ಲಿ ಚಲಿಸುವುದು. ಇದರಿಂದ ಏನು ಪ್ರಯೋಜನ ಎಂದು ಯೋಚಿಸಬಾರದು. ನಮಗೆ ದೇವರು ನೀಡುವ ಹಣ, ದೇವರ ಅನುಗ್ರಹ ಇರುವ ಹಣ, ದೇವರು ಅನುಗ್ರಹದಿಂದ ನೀಡಿದ ಮನೆ, ಐಶ್ವರ್ಯ ಸಾಕು ಎಂದು ಪ್ರಾರ್ಥಿಸೋಣ. ದೇವರ ಅನುಗ್ರಹ ಇರುವುದು ಮಾತ್ರ ನಮಗೆ ಸಾಕು ಪ್ರಿಯರೇ. ಅಲ್ಲದೆ ಇರುವುದು ಅತಿ ಬೇಗದಲ್ಲಿ ನಷ್ಟವಾಗುವುದು. ಪ್ರಿಯರೇ, ಗಮನಿಸಿರಿ. ನಿಮಗೆ ಉನ್ನತದಲ್ಲಿ ವಾಸಿಸಬೇಕಾ? ರಾಜನನ್ನು ಸೌಂದರ್ಯದಿಂದ ನೋಡಲು ನಿಮ್ಮ ಕಣ್ಣಿಗೆ ಸಾಧ್ಯವಾಗಬೇಕಾ? ಅದಕ್ಕೆ ನೀವು ಬಹಳ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಪ್ರಿಯರೇ, ಈ ವಾಕ್ಯದಲ್ಲಿ ನಮಗೂ ನಮ್ಮ ಕುಟುಂಬಕ್ಕೂ ಅನುಗ್ರಹ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ಇಂದು ಆಲಿಸಿದ ವಾಕ್ಯ ನಮ್ಮ ಜೀವನಕ್ಕೆ ಮಹತ್ವವಾದ ಬದಲಾವಣೆ ತರುತ್ತದೆ. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.